ನಾವಿವತ್ತು ಮುಂಜಾನೆ ಎದ್ದು ಇನ್ನೂ ಜಳಕ ಇಲ್ರಿ ಏನು ಇಲ್ರಿ ಅದ ತಕ್ಷಣ ಬರೀ ಮಾರಿ ತೊಗೊಂಡು ನೋಡ್ರಿ ಹಲ್ಲು ತಿಕ್ಕೊಂಡಿಲ್ಲ ಬಾಯಾಗ ಒಂದನಿ ನೀರನ್ನು ಹಾಕ್ಕೊಂಡಿಲ್ಲ ಹಂಗೆ ಎದ್ದು ಊರಿಗೆ ಹೊಂಟಿವಿ ಎಲ್ಲಿ ಹೊಂಟಿವಿ ಅಂದ್ರೆ ಹಲ್ಲು ಭಾಳ ನೋವಾಕತ್ತೈತ್ರಿ ನಿಮಗೆ ಗೊತ್ತೇ ಇರ್ತೈತಿ ನೀವು ನಮ್ಮ ಸೈಡಿನವ್ರು ಇದ್ದಿದ್ರಿ ಅಂದ್ರೆ ಇಲ್ಲಿ ಕೌಲ್ಗಿ ಒಳಗೆ ಹಲ್ಲಿಗೆ ಔಷಧ ಹಾಕ್ತಾರೆ ಹಂಗಾಕಿಸಿಂದ್ರೆ ಹೊಂಟಿವ್ರಿ ನಾವು ಬಂದು ಕೌಲ್ಗಿಗೆ ರೀಚ್ ಆದೇವು ನೋಡ್ರಿ ಮಂದಿ ಎಲ್ಲ ಇದ್ದರು ಸ್ವಲ್ಪ ಜನ ಹೋಗಿಂದ ಮತ್ತು ನಾವು ಮಲ್ಕೊಂಡ್ವಿ ಒಂದು ಹಾಸಕ್ಕೆ ತಾಡ್ಪತ್ರೆ ಕೊಟ್ಟರು ಆ ತಾಡ್ಪತ್ರಿನ ಹಾಸ್ಕೊಂಡು ಮಲ್ಕೊಂಡಿಂದ ಕಿವಿಯಾಗ ಬಂದು ರಸ ಹಿಂಡಿ ಅದು ಎಲಿನ ಹಂಗೆ ಕಿವಿ ಮೇಲೆ ಇಟ್ಟು ಹೋಗ್ಯಾರ್ರಿ ಹಂಗೆ ಮತ್ತೊಬ್ರು ಅಣ್ಣ ಬಂದ್ರೆ ಅವ್ರಿಗೆ ಕಿವಿಯಾಗ ಹಿಂಡಿ ಮಲಗ್ಸ್ಯಾರಿ ಹುಳ ಬರ್ತಾವೋ ಇಲ್ಲೋ ನೋಡ್ಬೇಕ್ರಿ ಏನು ಮಾಡ್ತಾವೇನು ಗೊತ್ತಿಲ್ಲ ಹಲ್ಲು ನೋವಂತರೂ ಕಂಡಪಟ್ಟಿ ಹೊಡ್ಯಾಕತ್ತೈತ್ರಿ ಹಲ್ಲ ನಿಮಗೆ ಗೊತ್ತಿರೋ ಪ್ರಕಾರ ಜಳಕ ಮಾಡಲಾರ್ದೆ ಅಂದ್ರೆ ನೀರು ಮುಟ್ಲಾರ್ದೆ ಬರ್ಬೇಕಂಥೇಳಿ ಅಲ್ಲಿ ಐತಂತ್ರಿ ರೂಲ್ಸ್ ಅಂದ್ರೆ ಈಗಿನವರು ಈಗ ನಡಿತೈತೆ ಅಂಥೇಳಿ ಅವ್ರು ಹೇಳಕತ್ತಾರ ಬಟ್ ಹಿಂದೆ ಮುತ್ತೆ ಇದ್ದಾಗ ಕಂಪಲ್ಸರಿ ನೀರು ಮುಟ್ಲಾರೆ ಬಾ ಅಂತಿದ್ರತ್ರಿ ಹಾಗಾಗಿ ಹಲ್ಲು ತಿಕ್ಕೊಳ್ಳಾರೆ ಹೋಗಿವ್ರಿ ನೋಡ್ಬೇಕ್ರಿ ಅವರು ಬಂದು ಈಗ ತೆಗ್ಯಾಕತ್ರು ಎಲ್ಲ ಅಲ್ಲಿ ಅದ್ರಾಗ ಹುಳ ಬಂದು ಕೂತಿರ್ತಾವ ಅಂತ ಹೇಳ್ತಾರೆ ಹುಳ ಬರ್ತಾವೋ ಇಲ್ಲೋ ನೋಡ್ಬೇಕು ಈಗ ಹೇಳಂತೇಳಿ ಹಿಂಗೆ ಮಾಡಿ ಹೋಗಿ ಬಂದೇ ಬಿಟ್ಟೇವ್ರಿ ನನ್ನ ಹಲ್ಲನು 3 ಹುಳ ಬಂದು ರೀ ಒಂದು ದಪ್ಪ ಅಂದಿತ್ತು 2 ಸಣ್ಣನು ಇದ್ದು ಹಲ್ಲು ನೋವು ಮತ್ತು ಪಟ್ಕ ಕೊಟ್ಟಾರ್ರಿ ಹಚ್ಚಿ ತಿಕ್ಕೋಬೇಕಂಥೇಳಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮತ್ತು ಮುಂಜಾನೆ ಎಲ್ಲ ಜಾಕ ಅದೆಲ್ಲ ಮಾಡಿ ನಾಷ್ಟ ಅದೆಲ್ಲ ಮಾಡಿ ಈಗ ಮಧ್ಯಾಹ್ನ ಆಗ್ಯದ ಮಧ್ಯಾಹ್ನದ ಅಡುಗೆ ಮಾಡಾಕತ್ತೀವಿ ಫುಲ್ ಈಗ ಮಳೆಗಾಲ ಅಂದ್ರೂ ಫುಲ್ ಬೆವರು ಬಿಡಾಕತ್ತೈತ್ರಿ ನೋಡ್ರಿ ಚಪಾತಿ ಮಾಡಾಕತ್ತೀನಿ ಒಂದಿಷ್ಟು ಚಪಾತಿನ ಮಾಡೀನಿ ಇನ್ನೊಂದು ಸ್ವಲ್ಪ ಚಪಾತಿನ ಮಾಡಾಕತ್ತೀನಿ ಇದು ಏನು ನನ್ನ ತಲೆಯಾಗ ಬವ್ವ ಕಾಣಕತ್ತೈತಲ್ರಿ ಬವ್ವ ಇದು ನಮ್ಮ ಅತ್ತೆಯರ ಮನೆಗೆ ಮಾಡಿದ್ದು ನೋಡ್ರಿ ಸಖತ್ತಾಗಿ ಸೂಪರಾಗಿ ಐತಿ ಸಿಲ್ಕ್ ಬಟ್ಟಿಲೇ ಮಾಡ್ಯಾರ ಭಾಳ ಮಸ್ತ್ ಐತಿ ಪಲ್ಯ ಇವತ್ತು ಮನ್ಯಾಗ ಊಟಕ್ಕೆ ಏನು ಮಾಡೀವಿ ಅಂತಂದರೆ ಹೆಸರು ಬೇಳೆ ಪಲ್ಯ ಮಾಡೀವ್ರಿ ಪುಂಡಿ ಪಲ್ಯ ಚಟ್ನಿ ಕೊಟ್ಟೀವಿ ಮತ್ತು ತೊಗರಿ ಬೇಳೆನ ಪಾಲಕ್ ಸೊಪ್ಪಾಕಿ ಸಾಂಬಾರು ಮಾಡೀವಿ ಅನ್ನ ಮಾಡೀವಿ ಈಗ ಚಪಾತಿ ಮಾಡಾಕತ್ತೀವಿ ನೋಡಿರಿ ಚಪಾತಿ ಹಿಟ್ಟು ಮಾಡಿದ್ರೆ ಅಡುಗೆ ಕೆಲಸ ಆಲ್ಮೋಸ್ಟ್ ಮುಗ್ದಂಗೆ ಆಗ್ತದ್ರಿ ನೀವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಕಮೆಂಟ್ ಮಾಡಿರಿ ವಿಡಿಯೋನ ಶೇರ್ ಮಾಡಿರಿ ಹಂಗೆ ಸಂಜೆ ಆಯಿತು ಸಂಜೆಗನ ಸ್ವಲ್ಪ ಹೊರಗಡೆ ಹೋಗೋದು ಕೆಲಸ ಇತ್ತು ಹಾಗಾಗಿ ಹೊರಗಡೆ ಹೊಂಟೀವಿ ನೋಡ್ರಿ ಯಾಕೆ ಹೊರಗೆ ಹೊಂಟೀವಿ ಅನ್ನೋದು ಬರ್ರಿ ಸರ್ಪ್ರೈಸಾಗಿ ಹೇಳ್ತೀನಿ ಈಗ ನಾವು ಬರಬೇಕಾದ ಪ್ಲೇಸಿಗೆ ಬಂದೇವ್ರಿ ಎಲ್ಲಿ ಬಂದೇವು ಅಂದ್ರೆ ನಾವು ಜಲನಗರ ಒಳಗಿರೋ ಫೋಟೋ ಸ್ಟುಡಿಯೋಕ್ಕೆ ಬಂದೇವ್ರಿ ಯಾಕಂದ್ರೆ ನಮ್ಮ ಅಕ್ಕ ಬಾವಂದು ಮದ್ವೆ ಆ್ಯನಿವರ್ಸರಿ ಇತ್ತು ಹಂಗಾಕಿಸಿಂದ್ರೆ ಫೋಟೋನ ಕಟ್ ಹಾಕಿಸ್ಬೇಕಂಥೇಳಿ ಬಂದೀವಿ ಕೇಳಿದ್ವಿ ಇವತ್ತೇ ಬೇಕು ಅರ್ಜೆಂಟ್ ಒಳಗೆ ಬೇಕಂಥೇಳಿ ಅವರು ಯಾವ ಟೈಪ್ ಒಳಗೆ ಬೇಕಂತ ಕೇಳಿದ್ರು ನೋಡಾಕತ್ತಿದ್ದೀವಿ ಈ ಟೈಪ್ ಒಳಗೆ ಬೇಕೋ ಯಾವ ಟೈಪ್ ಒಳಗೆ ಸೆಲೆಕ್ಷನ್ ಮಾಡಬೇಕಲ್ರಿ ಹಾಗಾಗಿ ನೋಡಾಕತ್ತಿದ್ವಿ ಅವರು ಅರ್ಜೆಂಟ್ ಅಂದ್ರೆ ಇವತ್ತೇ ಕೊಡೋಕೆ ಕಷ್ಟ ಆಗ್ತೈತ್ರಿ ಅನ್ನಕತ್ತಿದ್ರು ಇಲ್ಲ ನಮಗೆ ಅರ್ಜೆಂಟ್ ಐತ್ರಿ ಬೇಕಂದ್ರೆ ಅಂಥೇಳಿ ಹೇಳಿದ್ವಿ ದಮ್ರಿ ನಮ್ಮ ಅಣ್ಣರಿಗೆ ಫೋನ್ ಹಚ್ಚಿ ಕೇಳ್ತೀನಿ ಅಂಥೇಳಿ ಅವರು ಮತ್ತು ಅವ್ರ ಬ್ರದರ್ಗೆ ಫೋನ್ ಹಚ್ಚಾಕತ್ತಿದ್ರಿ ನಾವು ಫೋಟೋ ಸೆಲೆಕ್ಷನ್ ಮಾಡಾಕತ್ತಿದ್ವಿ ಫೈನಲಿ ಅವರು ಒಪ್ಕೊಂಡ್ರಿ ಆಯಿತು ಫೋಟೋ ಎಲ್ಲ ಸೆಲೆಕ್ಷನ್ ಮಾಡಿ ಹಾಕಾಕತ್ತೀವಿ ಯಾವ್ದ್ಯಾವ್ದು ಎಲ್ಲೆಲ್ಲಿ ಹಾಕ್ಬೇಕಂತೇಳಿ ನಾವೇ ಅವ್ರು ಸೆಟ್ ಮಾಡ್ತಾರೆ ನಾವು ಓಕೆ ಅಂದ್ರೆ ಅದೇ ಥರ ಫ್ರೇಮ್ ಮಾಡ್ತಾರೆ ರೀ ಯಾವ್ಯಾವ ಫೋಟೋ ಎಲ್ಲೆಲ್ಲಿ ಹಾಕಬೇಕು ನೋಡ್ಬೇಕು ಡಿಸೈಡ್ ಮಾಡಾಕತ್ತೀವ್ರಿ ಬರೀ ನೋಡೋಣ ಅದ್ರಾಗ ಕಳಿಸಿ ನೋಡ್ರಿ ಇನ್ನೊಂದು ಫೋಟೋ ಬೇಕಾ ಎಂಥದ್ದೇ ಬೇಕಾ ಯಾವ ಕೊಡ್ತೀರಿ ನಡು ಇದು ನಿಂದ್ರಿಸ್ರಿ ಇದು ಸೀರೆ ಮೇಲೆ ಹಾಂ ಹಾಂ ಓಕೆ ಫೋಟೋ ಚಂದ ಐತಿ ಅದು ಸ್ವಲ್ಪ ಏನ್ರಿ ಎಫೆಕ್ಟ್ ಅದು ಏನ್ರಿ ಹಾಕ್ತೀರೇನ್ರಿ ಸ್ವಲ್ಪ ಈ ಪ್ರಿಂಟ್ ಅಲ್ಲಿ ಇತ್ತು ರೀ ನೋಡಿ ರಿಚ್ ಮಾಡಿ ಇದ್ರ ಮ್ಯಾಗ ಇನ್ನೊಂದು ಸ್ವಲ್ಪ ರಿಚ್ ಆಗತ್ತೆ ಪ್ರಿಂಟ್ ಆಗೋದ್ರಾಗ ಹಾಂ ಇದು ಇದೇ ನಡಬರ್ಕಿಲ್ಲ ಸ್ವಲ್ಪ ಮುಖ ಎಲ್ಲೋ ಸೇಡ್ ಬರ್ಲಿಲ್ರಿ ಸ್ವಲ್ಪ ಮುಖ ಎಲ್ಲೋ ಥರ ಸ್ವಲ್ಪ ಎಲ್ಲೋ ಟ್ಯೂನ್ ಆಗ್ಬೇಕ್ರಿ ಎಲ್ಲೋ ಟ್ಯೂನ್ ಆದ್ರೆ ಸರಿ ಆಗಂಗಿಲ್ಲ ಅಕ್ಕ ಚಲೋ ಆಗಂಗಿಲ್ಲ ಅಂತೀನಿ ತೋರಿಸ್ತೀನಿ ಹಿಂಗಾಗೈತೆ ಅಕ್ಕ ಎಲ್ಲೋ ಕಾಲಾಗೂ ಎಲ್ಲೋ ಹೋಗೈತ್ರಿ ಫೇಸು ಎಲ್ಲೋ ಹೋಗೈತೆ ಹಿಂಗಾಗತ್ತೆ ಒಟ್ಟು ಸ್ವಲ್ಪ ಚಂದಾಗೆ ಬರಲ್ರಿ ಇದು ಇಲ್ಲೇ ಇಲ್ಲ ಬೇಕಾ ಹಾಂ ಇದು ಇದೇ ನೋಡ್ಬೇಕಿಲ್ಲ ಅದೊಂದು ದಂಡಿಗೆ ಹಾಕ್ಬಿಡ್ರಿ ಫೋಟೋ ಎಷ್ಟು ಹಾಕ್ತಾರೆ ಟೋಟಲ್ ಅವರು ದಂಡಿಗೆ ಇನ್ನೊಂದು ಕೊಟ್ಟರು ನಡೀತದ ಅಂತ ಕೊಡ್ರಿ ಅಕ್ಕ ಇನ್ನೊಂದು ಕೊಡ್ತೀನಿ ಅದ್ರಾಗ ನೋಡ್ರಿ ಈ ಥರ ನಡುವ ಫೋಟೋ ಬೇರೆ ಹಾಕಿಸ್ದೆ ಅಲ್ಲಿ ಮ್ಯಾಗ ಒಂದು ಐತಲ್ಲ ಆ ಮ್ಯಾಗಿನ ಫೋಟೋ ತೆಳಗೆ ತೆಗಿಸಿ ಬೇರೆ ಫೋಟೋ ಹಾಕಿಸ್ಬೇಕಂತ ಹೇಳಿ ಅಂದ್ಕೊಳಕತ್ತೀನಿ ಹೇಳ್ಬೇಕ್ರಿ ಈಗ ಅವರಿಗೆ
ನೋಡಿರಿ ಈ ಥರ ಐತೆ ಅವ್ರ ಅಂಗಡಿ. ಇಲ್ಲಿ ಫ್ರೇಮ್ ನೋಡಿ ನಾವು ಯಾವ ಥರ ಫ್ರೇಮ್ ಬೇಕನ್ನೋದು ಹೇಳಿದ್ರೆ ಅವರು ನಮಗೆ ಬೇಕಾದ ಥರ ಫ್ರೇಮ ಮಾಡಿಕೊಡ್ತಾರೆ. ಎಲ್ಲ ಥರದ ಫ್ರೇಮ್ ಡಿಸೈನ ಇಲ್ಲೇ ಅದಾವ್ರಿ. ನಾವು ಡಿಸೈನ್ ಸೆಲೆಕ್ಟ್ ಮಾಡಿ ಈ ಥರ ಮಾಡೋದವರು ಮಾಡ್ತಾರೆ. ಅದು ನಡುವಿನ ಫೋಟೋ ಸ್ವಲ್ಪ ಲುಕ್ ಬರಂಗೆ ಮಾಡಿರಿ. ಅದೇನು ಕ್ಲಿಯರಿಟಿ ಮಾಡ್ಬೋದು. ಹಾಂ, ಎಲ್ಲ ಫೋಟೋ ಲುಕ್ ಅನ್ಸಕತ್ತವ ರೀ. ಅದು ನಡುವಿಂದ ಒಂದ ಡಲ್ ಅನ್ಸಕತ್ತೈತಿ. ನೋಡ್ರಿ ಎಲ್ಲ ಸೆಲೆಕ್ಷನ್ ಮುಗೀತು. ಇನ್ನು ಅಮೌಂಟ್ ಇಷ್ಟು ಪೇ ಮಾಡಿದ್ರೆ ಮುಗೀತು. ಅವ್ರು ಅರ್ಧ ಅಮೌಂಟ್ ಪೇ ಮಾಡಿರಿ, ಅರ್ಧ ಅಮೌಂಟ ಮತ್ತು ಆಮೇಲೆ ಬಂದು ವಾಪಸ್ ಒಯ್ಯಾಗ ಕೊಡ್ರಿ ಅಂತೇಳಿ ಹೇಳಕತ್ತಾರ. ನಾನು ನಿಮ್ಗೆ ಹಂಗೆ ಒಂದು ರೌಂಡ ನೋಡಿ ಸ್ಟುಡಿಯೋ ಅಂತ ತೋರ್ಸಾಕತ್ತೀನಿ ರೀ. ನಾವು ಅಲ್ಲಿದೆಲ್ಲ ಮುಗಿಸ್ಕೊಂಡು ಬಂದೇವ್ರಿ. ಬಂದ ತಕ್ಷಣ ಹಂಗೆ ಇಲ್ಲಿ ಜ್ಯೂಸ್ ಸೆಂಟ್ರಿಗೆ ಬಂದ್ವಿ. ಹಾದಿ ಒಳಗೆ ಐತಿ. ಇಲ್ಲಿ ಜ್ಯೂಸ್ ಸೆಂಟ್ರಿಗೆ ಬಂದು ಜ್ಯೂಸ್ ಕುಡ್ದು ಹೋಗ್ಬೇಕಂತೇಳಿ ಬಂದ್ವಿ. ಬಂದ ತಕ್ಷಣ ಕೂತಿದ್ವಿ. ಇನ್ನು ಅವ್ರು ಜ್ಯೂಸ್ ಆರ್ಡ್ರ್ ಮಾಡಿವಿ, ಬಟ್ ಲೈಟ್ ಹೋಗ್ಬಿಟ್ಟು ಹಂಗಾಕಿಸಿಂದ್ರೆ ನಾನೇ ಮೊಬೈಲ್ ಟಾರ್ಚ್ ಆನ್ ಮಾಡೀವಿ ರೀ. ನೋಡಿರಿ ಇಲ್ಲಿ ಸಖತ್ತಾಗೈತಿ. ಒಳ್ಳೆ ಫೀಲ್ ಆಗ್ತೈತಿ ಇಲ್ಲಿ. ಅಂದರೆ ಅಷ್ಟು ಚೆಂದ ಐತಿ, ಲುಕ್ ಐತಿ. ಇಲ್ಲಿ ಒಳಗೆ ಹೊರಗಡೆ ಆ ಕಡೆ ಐತಿ ಕೂಡೋದು. ಇಲ್ಲಿ ಕಪಲ್ಸ್ಗೆ ಅಂಥೇಳಿ ಇಲ್ಲಿ ಒಳಗಿನ ಸೈಡ್ ಐತಿ. ಸಖತ್ತಾಗೈತ್ರಿ, ಮಸ್ತ್ ಕಾಣ್ತೈತಿ. ನೋಡಿದ್ರಲ್ರಿ ಎಷ್ಟು ಕತ್ಲೈತೆ ಅಂತೇಳಿ ನಾನು ಟಾರ್ಚ್ ಆನ್ ಮಾಡಿ ವ್ಲಾಗ್ ಮಾಡಕತ್ತೀನಿ ರೀ. ಕತ್ತಲೊಳಗೆ ವಾವ್ ಲೈಟ್ ಬಂದೇ ಬಿಟ್ಟು ನೋಡ್ರಿ ಖುಷಿ ಆಯಿತು. ಯಾಕಂದರೆ ಟಾರ್ಚ್ ಆನ್ ಮಾಡ್ಕೊಂಡು ಬ್ಲಾಗ್ ಮಾಡಕತ್ತಿದ್ನಲ್ಲ, ಈಗ ಲೈಟ್ ಬಂದು ಖುಷಿ ಆಯಿತು. ಚಂದ ಅನ್ಸಾಕತ್ತ. ಸಖತ್ತಾಗೈತ್ರಿ. ನೀವು ಒಂದ್ಸಲ ಬಂದರೆ ಇಲ್ಲಿ ಬಂದು ಹೋಗ್ರಿ. ಜಲನಗರ ಒಳಗೆ ಐತಿದ್ದು ನೋಡ್ರಿ. ಇದ್ದದ್ದು ಔಟ್ಲುಕ್ ಹೆಂಗೆ ಅನಿಸ್ತೈತಿ ನಿಂತು ನೋಡಿದ್ರೆ, ಅಲ್ಲಿ ಸೈಡಿಗೆ ನಿಂತು ನೋಡಿದ್ರೆ ಈ ಥರ ಕಾಣ್ತೈತಿ. ಮಸ್ತ್ ಸಖತ್ತೈತಿ. ಅಲ್ಲಿ ಹೋದರೆ ಇನ್ನೂ ಚೆನ್ನಾಗೈತಿ. ನೀವು ಒಂದ್ಸಲ ಬಿಜಾಪುರಕ್ಕೆ ಬಂದು ಜಲನಗರಕ್ಕೆ ಬಂದಿದ್ರಿ ಅಂದ್ರೆ ಈ ಜ್ಯೂಸ್ ಸೆಂಟ್ರಕ್ಕೆ ಬಂದು ಜ್ಯೂಸ್ ಕುಡ್ದು ಹೋಗ್ರಿ. ಮಸ್ತ್ ಐತಿ, ಚಂದ ಅನಿಸ್ತೈತಿ. ಮಿಸ್ ಮಾಡಿದೆ ಬರ್ರಿ ಅಂತ ಹೇಳ್ತೀನಿ. ಆ ಕಡೆ ಐತಲ್ರಿ, ಆ ಕಡೆ ಎಲ್ಲ ಗಂಡು ಮಕ್ಕಳು ಕೊಡ್ತಾರೆ. ಇದು ಕಪಲ್ಸ್ಗೆ ಅಂಥೇಳಿ ಸ್ಪೆಷಲ್ಲಾಗಿ ಇರೋದು ನೋಡ್ರಿ ಇದು. ನಾವಿನ್ನು ಜ್ಯೂಸ್ಗೋಸ್ಕರ ವೆಯ್ಟ್ ಮಾಡಕತ್ತೀವಿ. ಜ್ಯೂಸ್ ಇನ್ನೂ ಬಂದಿಲ್ಲ. ಜಲ್ದಿ ಮನೆಗೆ ಹೋಗ್ಬೇಕು. ಯಾಕಂದರೆ ಇನ್ನೂ ಮನ್ಯಾಗ ಬಾಂಡೆ ತಿಕ್ಕೋದೈತ್ರಿ. ನಾವು ಹೆಣ್ಮಕ್ಳು ಎಲ್ಲೇ ಬಂದರು ಏನೇ ಮಾಡಿದ್ರು ಮನ್ಯಾಗಿನ ಕೆಲಸ ಬಾಬಾ ಅಂತೇಳಿ ಕರಿತಿರ್ತಾವ. ಹಾಗಾಗಿ ನಮ್ಮ ಮನ್ಯಾಗ ಬಾಂಡೆ ತಿಕ್ಕೋದೈತಿ. ಜ್ಯೂಸ್ದವ್ರೆ ಜಲ್ದಿ ಬರಕತ್ತಿಲ್ಲ, ವೆಯ್ಟ್ ಮಾಡಕತ್ತೀವಿ. ಬರುತ್ತನ ವೆಯ್ಟ್ ಮಾಡಲೇಬೇಕ್ರಿ. ಆಯ್ತು ರೀ, ಜ್ಯೂಸ್ದವರು ಬರಾಕತ್ತಾರ. ಬಂದ್ರೆ ಆಯ್ತು ರೀ, ಜ್ಯೂಸ್ ಬಂತು. ಜ್ಯೂಸ್ ಕುಡಿಯಾಕತ್ತೀವಿ. ಮಸ್ತ್ ಫೀಲ್ ಅನ್ಸಕತ್ತೈತಿ. ನಮ್ಮ ಮನೆಯವರು ಭಾಳ ಲುಕ್ ಬೇರೆ ಕೊಟ್ಟು ನೋಡಕತ್ತಾರ. ಮ್ಯಾಂಗೋ ಜ್ಯೂಸ್ ಆರ್ಡ್ರ್ ಮಾಡಿದ್ವಿ. ಈಗ ಸೀಸನ್ ವೈಸ್ ಅಲ್ಲ, ಯಾವ ಸೀಸನ್ ಒಳಗೆ ಏನು ಇರ್ತೈತಿ ಅದೇ ತಿಂದರೆ ಸ್ವಲ್ಪ ಚಲೋ ಅಂಥೇಳಿ ಮ್ಯಾಂಗೋ ಜ್ಯೂಸ್ನೇ ಆರ್ಡ್ರ್ ಮಾಡಿದ್ದೇವೆ ರೀ. ಮ್ಯಾಂಗೋ ಜ್ಯೂಸ ಕುಡಿಯಾಕತ್ತೀವಿ ನೋಡ್ರಿ. ಸಖತ್ತಾಗಿ ಸೂಪರಾಗಿ ಐತ್ರಿ. ಇವತ್ತಿಗೆ ಈ ಬ್ಲಾಗೆ ಮುಗಿಸ್ತೀನಿ ರೀ. ಮತ್ತು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗೋಣ್ರಿ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ನೀವು ಈಗ ಮಳೆಗಾಲ ಬತ್ತು, ಜ್ಯೂಸ್ ಕುಡೀರಿ. ಆರೋಗ್ಯಕ್ಕೆ ಜ್ಯೂಸ್ ಒಳ್ಳೆಯದು. ಫ್ರೂಟ್ ಜ್ಯೂಸ್ ಆರೋಗ್ಯಕ್ಕೆ ಯಾವಾಗಲೂ ಒಳ್ಳೆಯದು. ಮಳೆಗಾಲ ಚಳಿಗಾಲ ಅಂತ ಏನಿಲ್ಲ. ಹಾಗಾಗಿ ಹೇಳಕತ್ತೀನಿ ರೀ. ಮತ್ತು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗೋಣ್ರಿ. ಎಲ್ರಿಗೂ ಬಾಯ್, ಟೇಕ್ ಕೇರ್.